ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫ್ರೈಡೇ ವ್ಲಾಗ್. ಈ ಬಹರೈನಲ್ಲಿ ಫ್ರೈಡೇ ಹಾಗೆ ಸ್ಯಾಟರ್ಡೇ ವೀಕೆಂಡ್ ಇರುತ್ತೆ. ಅಂದರೆ ಆಫೀಸ್ಗೆ ಹೋಗೋರಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಬಟ್ ಆದರೆ ನಮ್ಮ ಥರ ಹೌಸ್ ವೈಫ್ಗೆ ಎಲ್ಲ ದಿನವೂ ಒಂದೇ ಥರ ಇರುತ್ತೆ, ಯಾವುದೇ ಥರ ರಜಾ ಇರಲ್ಲ. 365 ಡೇಸು ವರ್ಕಿಂಗೇ ಅನ್ಬೋದು. ಅದಕ್ಕೋಸ್ಕರ ನಮಗೆ ನಾವು ಮೋಟಿವೇಶನ್ ತೊಗೊಂಡು ಖುಷಿಯಾಗಿರಬೇಕು. ಏನಂತೀರಾ? ಈ ವೀಕೆಂಡ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಪೆಷಲ್ ಆಗಿ ಮನೇಲೇ ಏನಾದರೂ ಮಾಡ್ಕೊಂಡು ತಿಂತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಹೋಟ್ಲಿಗೆ ಹೋಗಿ ತಿಂತಾರೆ. ಆದರೆ ನಾನು ಇವತ್ತು ಮನೆಯಲ್ಲಿ ಕಾಂಕ್ರೀಟ್ ಅಂದರೆ ಉಪ್ಪಿಟ್ಟು, ಯಾವಾಗಲೂ ಉಪ್ಪಿಟ್ಟು ಮಾಡಲ್ಲ, ಯಾಕಂದರೆ ನಮ್ಮ ಮನೆಯವ್ರು ತಿನ್ನಲ್ಲ. ಅದಕ್ಕೋಸ್ಕರ ಇವತ್ತು ಅವರಿಲ್ಲ, ಅವರ ಶಟ್ಲ ಆಡ್ಲಿಕ್ಕೆ ಹೋಗಿದ್ದರಿಂದ ಅವ್ರು ಬರೋಕ್ಕೆ 12 o'clock ಆಗುತ್ತೆ. ಊಟ ಮಾಡ್ತಾರೋ ತಿಂಡಿ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ಹಾಗೆ ಮಗನಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಗಳಿಗೋಸ್ಕರ, ಅವಳು ಆಲ್ರೆಡಿ ನೈಟ್ ಹೇಳಿರೋದ್ರಿಂದ ಅವಳಿಗೆ ಮ್ಯಾಗಿ ಮಾಡಿ ಕೊಡ್ತಾಯಿದ್ದೀನಿ. ನನ್ನ ಮಗ ಅವನಿಗೆ ಚೂರ್ಪಾರು ಏನಾದರೂ ಇಷ್ಟ ಆದರೆ ತಿನ್ಕೊಳ್ತಾನೆ. ಅದಕ್ಕೋಸ್ಕರ ನಾನಂತೂ ಯಾವುದಾದ್ರೂ ಓಕೆ, ನನಗೆ ಇದೇ ಬೇಕು ಅದೇ ಬೇಕು ಅಂತ ಇಲ್ಲ, ಯಾವುದಾದ್ರೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ವೀಕ್ ಡೇಸ್ ಇರಲಿ ವೀಕೆಂಡ್ ಇರಲಿ ನಾವೇ ಮಾಡಬೇಕು, ನಾವೇ ತಿನ್ನಬೇಕು. ಯಾವುದೇ ಥರ ಸೀರಿಯಸ್ ಇರಲ್ಲ. ಇದು ನಮ್ಮ ಮನೆಯವ್ರ ಹತ್ರ ಹೇಳಿದರೆ ಅವ್ರು ಹೇಳ್ತಾರೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀಯ, ಹೋಟ್ಲಿಗೆ ಆರ್ಡರ್ ಮಾಡಿದರೆ 10 ನಿಮಿಷದಲ್ಲೇ ಬಂದುಬಿಡುತ್ತೆ ಅಂತ. ಬಟ್ ಎಷ್ಟು ದಿವಸ ಅಂತ ಹೋಟ್ಲಲ್ಲಿ ತಿನ್ನೋಕ್ಕಾಗುತ್ತೆ, ಆಮೇಲೆ ನಾವೇ ಮನೆಯಲ್ಲೇ ಮಾಡಬೇಕು. ಅದಕ್ಕೋಸ್ಕರ ನಾವೇ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಮನೆ ಫುಡ್ಡನ್ನೇ ಪ್ರಿಫರ್ ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಮಕ್ಕಳು ಕೂಡ ಎದ್ರು. ಅವ್ರನ್ನ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಅವ್ರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಮಕ್ಕಳಿಬ್ಬರು ಫ್ರೆಶ್ ಅಪ್ ಆದರೂ ಎಲ್ಲ ಮಗುಗೆ ಸ್ವಲ್ಪ ತಿಂಡಿ ತಿನ್ನಿಸಿ, ಅವನಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗುತ್ತೆ. ಅವಳು ಸಣ್ಣವಳು ಇರಬೇಕಾದ್ರೆ ಏನು ತಿಂತಾ ಇರಲಿಲ್ಲ. ಅವಳಿಗೆ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ತಿತ್ತು ನನಗೆ. ಬಟ್ ಅವಳಿಗೆ ಕಂಪೇರ್ ಮಾಡಿದರೆ ಇವ್ನು ಎಷ್ಟೋ ಬೆಟರ್ ಅನ್ಬೋದು. ನಾನು ಆಲ್ಮೋಸ್ಟ್ ಯಾವಾಗಲೂ ಥ್ಯಾಂಕ್ ಗಾಡ್ ಅಂತೀನಿ. ಇವನಿಗೆ ತಿನ್ನೋ ವಿಷಯದಲ್ಲಿ ನಾನು ಅಷ್ಟೊಂದು ಏನು ಕಷ್ಟಪಡ್ತಾ ಇರಲಿಲ್ಲ. ಬಟ್ ಅವಳಿಗೆ ತಿನ್ನಿಸೋ ವಿಷಯದಲ್ಲಿ ನಾನು ಯಾವಾಗಲೂ ಅವಳಿಗೆ ತಿನ್ನಿಸೋದೇ ಒಂದು ನನಗೆ ತಲೆನೋವು. ಅವಳಿಗೆ ಇವತ್ತು ಏನು ಹೇಳಿ ತಿನ್ನಿಸೋದು, ಯಾವ ಸ್ಟೋರಿ ಹೇಳಿ, ಏನು ಮಾಡೋದು, ಯಾವ ಥರ ಮಂಗನಾಟ ಮಾಡಿ ತಿನ್ನಿಸ್ಬೇಕು ಅಂತ ಅದೇ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವನಿಗೆ ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು. ಬಿಕಾಸ್ ಅವನಿಗೆ ಎಷ್ಟು ಬೇಕೋ ಅಷ್ಟು ಇಷ್ಟ ಆದರೆ, ಟೇಸ್ಟ್ ಚೆನ್ನಾಗಿದ್ದರೆ ತಿನ್ಕೊಳ್ತಾನೆ. ಸೂಪರ್. ಸ್ವಲ್ಪ ಉಪ್ಪಿಟ್ಟು ತಿಂದು ಈಗ ಅಕ್ಕನ ಮ್ಯಾಗಿ ನೋಡಿದ್ನಲ್ಲ, ಅದಕ್ಕೋಸ್ಕರ ಮ್ಯಾಗಿ ತಿನ್ನಬೇಕು ಅಂತ ಹೇಳ್ತಾ ಇದ್ದಾನೆ. ನೋಡಿ, ಮ್ಯಾಗಿ ಟೇಸ್ಟ್ ನೋಡಿದ ಮೇಲೆ ಉಪ್ಪಿಟ್ಟನ್ನು ರಿಜೆಕ್ಟ್ ಮಾಡ್ತಾನೆ. ಖಂಡಿತ ಇವಾಗ ರಿಜೆಕ್ಟ್ ಮಾಡ್ತಾನೆ. ಉಪ್ಪಿಟ್ಟು ಉಪ್ಪಿಟ್ಟು ಹೋಗೈತಿಯಲ್ಲೋ, ಅಕ್ಕನ ಮ್ಯಾಗಿ ಕಂಡು ಉಪ್ಪಿಟ್ಟು ಸೇರೋದಿಲ್ಲ ಅವನಿಗೆ ಅಲ್ಲ. ಪೆಟ್ಟು ಕೊಡ್ತೆ ಕಣಿಕ ಅದಕ್ಕೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗೀತು ಅಂದರೆ ಅರ್ಧ ಕೆಲಸ ಆದಂಗೆ ಅಲ್ವಾ. ಯಾಕಂದರೆ ಈ ತಿಂಡಿ ಮಾಡೋದು ನನಗಂತೂ ಯಾವಾಗಲೂ ಹೆಕ್ಟಿಕ್ಕು. ಏನಪ್ಪ ಡಿಫ್ರೆಂಟಾಗಿ ತಿಂಡಿ ಮಾಡೋದು, ಎಲ್ರಿಗೂ ಇಷ್ಟ ಆಗೋ ಥರ ತಿಂಡಿ ಮಾಡಬೇಕು. ನನ್ನ ಮಗಳಿಗೆ ಇಷ್ಟ ಆದರೆ ನನ್ನ ಗಂಡಂಗೆ ಇಷ್ಟ ಆಗಲ್ಲ, ಗಂಡಂಗೆ ಇಷ್ಟ ಆದರೆ ಬಾಪುಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಇಷ್ಟ ಆಗೋ ಥರ ತಿಂಡಿ ಮಾಡಬೇಕು. ಈ ತಿಂಡಿ ಆಯಿತು ಅಂದರೆ ಅರ್ಧ ಕೆಲಸ ಆದಂಗೆ. ಬಿಕಾಸ್ ಮಧ್ಯಾಹ್ನ ಅಡುಗೆಗೆ ಏನಿರುತ್ತೋ ಅದನ್ನೇ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ತಿಂಡಿ ಎಲ್ಲ ಆಗಿ ಆಮೇಲೆ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿ ಇವಾಗ ಕಿಚನೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡಬೇಕು. ಇದೇ ಆಗುತ್ತೆ ಆಲ್ಮೋಸ್ಟ್. ಇಡೀ ದಿನ ಇದೇ ಆಗುತ್ತೆ, ತಿಕ್ಕೋದು, ತೊಳೆಯೋದು, ಉಜ್ಜೋದು ಇದೇ ಆಗಿಬಿಡುತ್ತೆ ಅನಿಸುತ್ತೆ. ನನ್ನ ಮಗನ ಅವಸ್ಥೆ ನೋಡಿ, ಲೋಟ ಬಾಟ್ಲಲ್ಲೆಲ್ಲ ನೀರು ಕುಡ್ದಾಯ್ತು. ಇವಾಗ ಇದರಲ್ಲಿ ನೀರು ಎತ್ತದು, ಇದರಲ್ಲಿ ನೀರು ಕುಡಿತೀಯಾ? ಅಕ್ಕಪಕ್ಕದ ಮನೆಗೆ ಆಟ ಆಡ್ಲಿಕ್ಕೆ ಹೋಗ್ದಾಯ್ತಾ? ಅವಳು ಹೋದ್ಮೇಲೆ ಒಂದು ಇದೇ ಥರ ಕಾರ್ಬಾರೆಲ್ಲ ಆಗ್ತಾ ಇರುತ್ತೆ. Your food is ready. What food this is? This is watermelon. Watermelon food? Watermelon. La, 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 wow. Yum, 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 yum. Oh, finish it? Oh, wow. I don't know, baby. I don't know, baby. Kitchen. Which food dish you want? Cherry juice. Cherry juice? Food. ಮಕ್ಕಳೆಲ್ಲ ಆಟ ಆಡಿ ಆಮೇಲೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ನನಗೆ ಒಂದೊಂದು ದಿವಸ ಅನಿಸುತ್ತೆ, ನಿಮಗೂ ಈ ಥರ ಅನಿಸುತ್ತಾ? ಕಮೆಂಟ್ ಮಾಡಿ. ಯಾಕೆ ದಿನ ಕ್ಲೀನ್ ಮಾಡ್ಕೋಬೇಕು, ದಿನ ಒಡಿಸ್ಬೇಕು, ಗುಡಿಸ್ಬೇಕು, ಇದೆಲ್ಲ ದಿನ ಮಾಡ್ಕೋಬೇಕಾ? ಒಂದು ದಿವಸ ಇದನ್ನ ಸ್ಕಿಪ್ ಮಾಡೋಣ ಅಂತ.
ಒಂದು ದಿವಸ ಸ್ಕಿಪ್ ಮಾಡೋಣ ಅಂತ ಕೆಲವು ದಿವಸ ಅಂದ್ಕೊಳ್ತೀನಿ. ಬಟ್ ಆದರೆ ಏನು ಮಾಡೋದು, ಮನಸ್ಸು ಕೇಳಲ್ಲ. ಯಾವಾಗಲೂ ಅಷ್ಟೇ ಹೆಣ್ಮಕ್ಳಿಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನಾಗಿ ನೀಟಾಗಿದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆಮೇಲೆ ಈ ಥರ ಎಲ್ಲದನ್ನು ಒಂದು ಸಲ ಕ್ಲೀನ್ ಮಾಡಿ ಅರ್ಧ ಮಕ್ಕಳಿದ್ದ ಮನೇಲಿ ನಿಮಗೆಲ್ಲ ಗೊತ್ತಿರ್ಬೋದು, ಅರ್ಧ ಗಂಟೆಯಲ್ಲಿ ನಾವು ಯಾವ ಥರ ಕ್ಲೀನ್ ಮಾಡ್ತೀವೋ ಆಮೇಲೆ ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅಷ್ಟೇ ಮೆಸ್ಸಿ ಮಾಡಿರ್ತಾರೆ ಅವರು. ಆದರೂ ನಾವು ಕ್ಲೀನ್ ಮಾಡೋದು ಮಾಡಲೇಬೇಕಲ್ವ. ಅದಕ್ಕೋಸ್ಕರ ಇವಾಗ ಮಗು ಮಲ್ಕೊಂಡಿದೆ, ಅವನ್ನ ಸ್ವಲ್ಪ ನಿದ್ದೆ ಬಂತು, ಅವನ್ನ ಮಲಗಿಸಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಳು ಏನು ಮಾಡ್ತಾಳೆ ಅಂದರೆ, ಸ್ವಲ್ಪ ಪಕ್ಕದ ಮನೇಲಿ ಇಬ್ಬರು ಕೇರಳ ಮಕ್ಕಳು ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾರೆ. ಅಲ್ಲಿ ಆಟ ಆಡಿದ ಮೇಲೆ ಬೋರ್ ಆದಮೇಲೆ ನಮ್ಮ ಮನೆಗೆ ಬಂದು ಸ್ವಲ್ಪ ಆಡ್ಕೊಳ್ತಾರೆ. ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಅಡುಗೆ ಇನ್ನೂ ಮಾಡಿಲ್ಲ, ಅಡುಗೆ ಇನ್ನೂ ಮಾಡಬೇಕು ಅಷ್ಟೇ. ಆಮೇಲೆ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕ್ಕೊಂಡು ಅವನು ಮಲಗಿದ್ದಾಗ ಆದಷ್ಟು ಪಟಪಟ ಅಂತ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಯಾಕಂದರೆ ಅವನು ಎದ್ದ ಮೇಲೆ ಬಿಡಲ್ಲ, ಅದಕ್ಕೋಸ್ಕರ ಅವ್ನು ಮಲಗಿದ್ದಾಗ ಆದಷ್ಟು ಕೆಲಸ ಮಾಡಿಕೊಂಡು ಆಮೇಲೆ ನನ್ನ ಜೊತೆ ನಾನು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ತೀನಿ. ಆಮೇಲೆ ನಮ್ಮ ಮನೆಯವರು ಮಾರ್ಕೆಟಿಂದ ಬಂದರು. ಈ ಥರ ಫ್ರೂಟ್ಸು ಆರೆಂಜು, ಮ್ಯಾಂಗೋ, ವಾಟರ್ಮೆಲನ್, ಗ್ರೇಪ್ಸ್ ಎಲ್ಲ ಫ್ರೂಟ್ಸ್. ನಮ್ಮ ಮನೇಲಂತೂ ಫ್ರೂಟ್ಸ್ ಸ್ಟಾಲ್ ಥರ ಎಲ್ಲ ಫ್ರೂಟ್ಸ್, ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಇರುತ್ತೆ. ಸೀಸ್ನಲ್ ಫ್ರೂಟ್ಸು, ಅನ್ಸೀಸನಲ್ ಫ್ರೂಟ್ಸ್ ಎಲ್ಲ ಇರುತ್ತೆ. ಹಾಗೆ ಫಿಶ್, ಇದೇನು ಹಮಾಮ್ ಫಿಶ್ ಅಂತೆ, ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಸೊ ಅದನ್ನು ತಂದಿದ್ರು. ಅದಕ್ಕೋಸ್ಕರ ಇವತ್ತು ದಾಲ್ ಹಾಗೆ ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ವೀಕೆಂಡ್ ಲೇಸಿ ಅಂತ ಹೇಳ್ಬೋದು. ಈಗ ರೈಸ್ ಊಟಕ್ಕೆಲ್ಲ ರೆಡಿ ಆಯಿತು, ದಾಲ್ ಕೂಡ ರೆಡಿ ಆಯಿತು. ನಮ್ಮ ಕುಚ್ಚಲಕ್ಕಿ ಅನ್ನ, ಅದ್ರ ಜೊತೆ ಸೂಪರ್ ಟೇಸ್ಟಿಯಾಗಿರೋ ದಾಲು, ಏನು ಕಾಂಬಿನೇಷನ್ ಅಂತೀರ, ಸಕ್ಕತ್ತಾಗಿರುತ್ತೆ. ಆಮೇಲೆ ಈ ಥರ ಫಿಶ್ ಫ್ರೈ ಇಷ್ಟಿದ್ದರೆ ಅಂತೂ ಊಟ ಅಂತೂ ಸಖತ್ತಾಗಿರುತ್ತೆ. ಎಲ್ಲ ನಾನ್ ವೆಜಿಟೇರಿಯನ್ ಮನೇಲಿ ಆಲ್ಮೋಸ್ಟ್ ಎಲ್ಲ ದಿವಸನೂ ನಾನ್ ವೆಜ್ ಇದ್ದೇ ಇರುತ್ತೆ. ಬಟ್ ನಮ್ಮ ಮನೇಲಂತೂ ಫಿಶ್ ಫ್ರೈ ಅಂತೂ ಯಾವಾಗಲೂ ಇರುತ್ತೆ. ಕುಕಿಂಗ್ ಮಾಡ್ತಿದ್ಯಾ? ಅದು ಕುಕಿಂಗ್ ಆಮೇಲೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಮಕ್ಕಳ ಜೊತೆ ಆಟ ಆಡಿ ಇವಾಗ ನಾವು ಮಾಲಿಗೆ ಹೊರಟಿದ್ದೀವಿ. ಯಾಕಂದರೆ ವೀಕೆಂಡ್ ಅಲ್ವಾ, ಒಂದು ರೌಂಡ್ ಮಾಲಿಗೆ ಹೋಗಿ ಬರೋಣ ಅಂತ ಸ್ವಲ್ಪ ಗ್ರೋಸರಿ ಐಟಮು ತರೋದಿತ್ತು. ಹಾಗೆ ಮಕ್ಕಳಿಗೆ ಅವರಿಗೆ ಆಟ ಆಡಿಸ್ಕೊಂಡು ಸ್ವಲ್ಪ ಅವರಿಗೂ ಫ್ರೆಶ್ ಆಗುತ್ತೆ. ಮಾಲಿಗೆ ಹೋಗೋದಿದ್ರೆ ಯಾವಾಗಲೂ ಸ್ವಲ್ಪ ಬೇಗನೆ ಹೊರಡ್ತೀವಿ, ಯಾಕಂದರೆ ಆಮೇಲೆ ನಿದ್ದೆ ಬರುತ್ತಲ್ಲ. ನನ್ನ ಮಗ ಸಣ್ಣದಿದ್ದರಿಂದ 9-9:30 ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿ ಬೇಗ ಬರೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 5:05 ಆಯಿತು ಅನಿಸುತ್ತೆ. ಬಟ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಹೊರಗಡೆ ಬರೀ ಇದರಲ್ಲಿ ಓಡಾಡಲಿಕ್ಕೆ ಆಗಲ್ಲ, ಕಾರೊಳಗೆ ಎ ಸಿ ಇರೋದ್ರಿಂದ ಬೆಟರ್. ಆಮೇಲೆ ಮಾಲಲ್ಲೂ ಅಷ್ಟೇ ಎ ಸಿ ಇರೋದ್ರಿಂದ ಓಕೆ, ಇಲ್ಲ ಅಂದರೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹ್ಯೂಮಿಡ್ ಆಗಿರುತ್ತೆ. ನಾವು ಫಸ್ಟ್ ಇವಾಗ ಡಿಸ್ಕೌಂಟ್ ಸೆಂಟರ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇದು ಮಕ್ಕಳಿಗೆ ಸ್ಕೂಲ್ ಐಟಮ್ಸು ಹಾಗೆ ಟಾಯ್ಸು ಇದೆಲ್ಲ ಸ್ವಲ್ಪ ಚೆನ್ನಾಗಿ, ಅಂದರೆ ಕಡಿಮೆ ರೇಟಿಗೇನು ಸಿಗಲ್ಲ. ಡಿಸ್ಕೌಂಟ್ ಸೆಂಟರ್ ಅಂತ ಹೆಸರು ಮಾತ್ರ ಇದೆ. ಅವಳು ಸುಮಾರು ದಿವಸದಿಂದ, 1 ವಾರ 15 ದಿವಸದಿಂದ ಈ ಥರ ಹೌಸ್ ಏನಿದೆ ಅದು ಬೇಕಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ಅದನ್ನು ನೋಡೋಣ ಅಂತ ಆ ಮಾಲಿಗೆ ಬಂದಿದ್ವಿ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಅದಕ್ಕೋಸ್ಕರ ಮತ್ತೊಂದು ಈ ಥರ ಒಂದು ಸಿಕ್ಕಿತ್ತು, 10 BD ಅನಿಸುತ್ತೆ, 3000 ರೂಪೀಸ್, 2500 ರೂಪೀಸ್ ಅನಿಸುತ್ತೆ. ಅದನ್ನು ತೊಗೊಂಡು ಬಂದ್ವಿ. ಆಮೇಲೆ ಅವಳು ಒಂದು ಸಲ ಕೇಳಿದ ಮೇಲೆ ಬಿಡಲ್ಲ, ಮಕ್ಕಳಿಗೆ ಕೇಳಿದ್ದೆಲ್ಲ ಕೊಡಿಸ್ಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಟ್ ಆದರೂ ಏನು ಮಾಡೋದು, ಕೆಲವು ಸಲ ಕೊಡಿಸ್ಲೇಬೇಕಾಗತ್ತೆ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಟಾಯ್ಸು ಹಾಗೆ ಅವಳಿಗೆ ಸ್ಕೆಚ್ ಪೆನ್ನು, ಡ್ರಾಯಿಂಗ್ ಬುಕ್ ಎಲ್ಲ ತೊಗೊಂಡು ಇವಾಗ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಇನ್ನೊಂದು ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಇದು ಅನ್ಸರ್ ಗ್ಯಾಲರಿ ಅಂತ, ಇದು ಸಿಕ್ಕಾಪಟ್ಟೆ ದೊಡ್ಡ ಮಾಲು. ಬಟ್ ಯಾವಾಗಲೂ ಇಲ್ಲಿ ಸ್ವಲ್ಪ ಬೆಳಿಗ್ಗೆ ಬಂದರೂ ರಶ್ ಇರುತ್ತೆ, ಸಂಜೆ ಯಾವಾಗ ನೋಡಿದರೂ ರಶ್ ಇರುತ್ತೆ. ಇಷ್ಟು ದೊಡ್ಡ ಪಾರ್ಕಿಂಗ್ ಸ್ಲಾಟ್ ಇದೆ ನೋಡಿ. ಆದರೂ ಇಷ್ಟು ಹೊತ್ತಿಗೆ 5 ಗಂಟೆ ಹಾಗೆ ಇಷ್ಟು ಫುಲ್ಲಾಗಿದೆ ಅಂದರೆ, ರಾತ್ರಿ ಅಂತೂ ಕೈಕಾಲು ಹಾಕ್ಲಿಕ್ಕೆ ಜಾಗ ಇರೋಲ್ಲ, ಅಷ್ಟು ಫುಲ್ ಇರುತ್ತೆ. ನಾವು ಯಾವ ಮಾಲಿಗೆ ಹೋದರೂ ಅಷ್ಟು ಜನ ಎಲ್ಲಿರ್ತಾರೆ, ಬಿಕಾಸ್ ಸಣ್ಣ ಕಂಟ್ರಿ ಆಗಿರೋದ್ರಿಂದ ಜನ ಒಂದೇ ಮಾಲಲ್ಲಿ ಇರ್ತಾರೆ, ಇಲ್ಲ ಮತ್ತು ಎಲ್ಲಿಗೆ ಹೋಗ್ತಾರೆ, ಬೀಚು, ಮಾಲು, ಇಲ್ಲ ಪಾರ್ಕು, ಇಷ್ಟು ಏರಿಯಾ ಬಿಟ್ಟರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ಇಲ್ಲಂತೂ. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಬಟ್ಟೆ ಎಲ್ಲ ನೋಡಿಕೊಂಡು ಇಷ್ಟ ಆಗಿದ್ದು 1-2 ಬಟ್ಟೆ ಎಲ್ಲ ತೊಗೊಂಡು ಆಮೇಲೆ ಸ್ವಲ್ಪ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಇದೆಯಾ ಅಂತ ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ಈ ವೀಕೆಂಡ್ ಅಂದರೆ ನನಗೆ ಮಾಲಿಗೆ ನನಗೆ ತಿರುಗಾಡ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಮನೇಲೇ ನನಗೊಂಥರ ಕಂಫರ್ಟೇಬಲ್ ಫೀಲಿಂಗಪ್ಪ. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರು ಕಯ್ಯ ಪಯ್ಯ ಅಂತ ಇರ್ತಾರೆ. ಅದಕ್ಕೋಸ್ಕರ ಈ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದಮೇಲೆ ಓಕೆ, ಮಾಲಿಗೆ ಹೋಗೋದು ತಿರುಗೋದೆಲ್ಲ ಇಷ್ಟ ಆಗುತ್ತೆ. ಬಟ್ ಚಿಕ್ಕ ಮಕ್ಕಳಿದ್ದಾಗ ಅವರಿಗೂ ಒಂಥರ ಕಿರಿಕಿರಿ ಅನಿಸುತ್ತೆ, ಅವ್ರು ಕಯ್ಯ ಅಂದರೆ ನಮಗೂ ಒಂಥರ ಕಿರಿಕಿರಿ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ
ಮನೇಲಿರೋಕ್ಕೆ ಇಷ್ಟ. ನಾನು ಆದಷ್ಟು ಮನೇಲಿರೋಕ್ಕೆ ಪ್ರಿಫರ್ ಮಾಡ್ತೀನಿ. ಬಟ್ ಏನು ಮಾಡೋದು, ಮಕ್ಕಳಿಗೂ ಸ್ವಲ್ಪ ಬೋರ್ ಆಗುತ್ತೆ ಅಂತ ಈ ಥರ ಮಾಲ್ ಕಡೆ ಎಲ್ಲ ಬರ್ತಾ ಇರ್ತೀವಿ. ಅದನ್ನು ಬಿಟ್ಟರೆ ಪಾರ್ಕಿಗೆ ಹೋಗ್ಬೋದು. ಪಾರ್ಕಿಗೆ ಈ ಬಿಸಿಲಲ್ಲಂತೂ ಹೋಗೋಕ್ಕಾಗಲ್ಲ. ಒಂದೇ ಸಂಜೆ ಹೋಗಬೇಕು, 6-7 o'clock ಮೇಲೆ ಹೋಗಬೇಕು. ಅದರಲ್ಲೂ ಈ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ದೊಡ್ಡವರಾದ್ಮೇಲೆ ತೊಂದರೆ ಇರಲ್ಲ. ನೋಡಿ ಇಲ್ಲೆಲ್ಲ ಮಕ್ಕಳು ಒಂದು ಈಸಿ ಅಂದರೆ ಮಾಲಲ್ಲಿ ತಂದುಬಿಟ್ರೆ ಮಕ್ಕಳು ಆಡ್ಕೊಳ್ತಾ ಇರ್ತಾರೆ. ಕೆಲವು ಸಲ ಹೊಟ್ಟೆ ಹಸುವಾದರೆ ಕೂಗ್ತಾರೆ ಬಿಟ್ಟು, ಇಲ್ಲಾಂದರೆ ಆಟ ಆಡ್ಕೊಳ್ತಾ ಇರ್ತಾರೆ. ಇದು ದೊಡ್ಡ ಮಾಲ್, ಆಲ್ಮೋಸ್ಟ್ 3 floors ಇದೆ ಅನಿಸುತ್ತೆ. ಮೇಲೊಂದು ಫ್ಲೋರು, ಸೆಕೆಂಡ್ ಫ್ಲೋರ್ ಇದು. ಆಮೇಲೆ ಕೆಳಗಡೆ ಗ್ರೋಸರಿ ಐಟಮ್ಸ್ ಎಲ್ಲ ಇದೆ. ಅಲ್ಲೆಲ್ಲ ಸ್ವಲ್ಪ ಗ್ರೋಸರಿ ಐಟಮ್ಸ್ ಎಲ್ಲ ತೊಗೊಂಡು ನಾವು ಇದು ಗ್ರೋಸರಿ ಸೆಕ್ಷನ್ನು. ಇಲ್ಲಾಂದರೆ ಈ ಮಾಲಲ್ಲಿ ಕೆಲವು ಸಲ ವೀಕೆಂಡ್ಸು ಡೇಸ್ ಎಲ್ಲ ಆಫರ್ ಬಿಡ್ತಾರೆ. ಆಫರ್ ಬಿಡಲಿಲ್ಲ ಅಂದರೂ ಜನ ಬರ್ತಾರೆ ಬಿಡಿ. ಆಫರ್ ಬಿಟ್ಟರೆ ಅಂದರೆ ಒಳ್ಳೆ ಸಂತೆ ಥರ ಇರುತ್ತೆ. ಅದಕ್ಕೋಸ್ಕರ ನನ್ನ ಗಂಡ ಹೇಳ್ತಾರೆ, ಯಾಕೆ ಇಲ್ಲಿ ತೊಗೊತೀಯ, ಬೇರೆ ಮಾಲಲ್ಲಿ ತೊಗೋಬೋದು ಅಂತ. ಎಲ್ಲ ಮಾಲಲ್ಲೂ ಅಷ್ಟೇ ರಶ್ ಇರುತ್ತೆ. ಬಟ್ ಅಂದರೆ ಸ್ವಲ್ಪ ಕೆಲವು ಅಂದರೆ ಇದು ಆಫರ್ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಜನ ಜಂಗುಳಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿಂದೆಲ್ಲ ಸ್ವಲ್ಪ ಸಾಮಾನು ತೊಗೊಂಡು ಅಲ್ಲಿಂದ ಹೊರಟ್ವಿ. ಈಗ ಆಲ್ಮೋಸ್ಟ್ 8 o'clock ಆಯಿತು ಅನಿಸುತ್ತೆ. 5 o'clock ಹೊರಟಿದ್ದು. ಅದು 2 ಮಾಲ್ ಮುಗಿಸೋದ್ರಲ್ಲೇ ಆಲ್ಮೋಸ್ಟ್ 8 o'clock ಆಗಿತ್ತು. ಆಮೇಲೆ ಇಲ್ಲೆಲ್ಲ ಸಾಮಾನೆಲ್ಲ ತೊಗೊಂಡು ಅದನ್ನು ಆಮೇಲೆ ಈ ಮಾಲಲ್ಲಿ ಇದು ಚಿಕನ್ ಶೋರ್ಮ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನ್ನ ಮಗಳಿಗೆ ಈ ಮಾಲಿಗೆ ಬಂತು ಅಂದರೆ ಅವಳಿಗೆ ಚಿಕನ್ ಶೋರ್ಮ ಕೊಡಿಸ್ಲೇಬೇಕು. ಅಲ್ಲಿಂದ ಚಿಕನ್ ಶೋರ್ಮ ತೊಗೊಂಡು ಮನೆಗೆ ಹೊರಟ್ವಿ. ಆಮೇಲೆ ಮನೆಗೆ ಬಂದು ಮಕ್ಕಳದ್ದು ಇದು ಟಾಯ್ಸ್ ಏನಿದೆ ಅದು ಅಪ್ಪ ಬಿಚ್ತಾ ಇದ್ದಾರೆ ನೋಡಿ. ಎಂತ ಕ್ಯೂಟ್. ಅದ್ರೊಳಗೆ ಕೂತ್ಕೊಂಡು ಎಷ್ಟ್ಯಾ ಬಾಲ್ ಆಯ್ಕೆ ಅದ್ರೊಳಗೆ ಕೂತ್ಕೊಂಡ್. ಈ ಗಂಡಿ ನೀಚಿ ಕೂರ್ಸ್ಕೊ. ಈ ಗಂಡಿದ್ನ ಮುರಿದಾಕ. ಅವಸ್ಥೆ ಮಾರೇ. ಹಾಯ್. ಹಾ, ಒಳಗೆ ಹೋಗ. ಬಾಲ್ ತಕ್ಕೊಡ್ತೀನಿ, ಒಳಗೆ ಹೋಗ. ಆ ಗಂಡು ಮುರಿದಾಕತ್ತ ಕೈಗ. ಗೊಂಬಿ ಹಾಯ್. Did you enjoy? Yes, I enjoyed. ಒಂದೇ ದಿವಸ ಅನ್ಸುತ್ತಲ್ಲ, ಒಂದು ದಿವಸ ವ್ಯಾಲಿಡಿಟಿ ಅನ್ಸುತ್ತೆ. ಇದಾಗಿತ್ತು ನಮ್ಮ ವೀಕೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ. ಬೈ ಬೈ.